ದೇಶದ ಅಭಿವೃದ್ಧಿಗೆ ಹಳ್ಳಿಗಳು ಹೇಗೆ ಪೂರಕವೋ ಹಾಗೆ ಹಳ್ಳಿಗಳ ಸುಸ್ಥಿರ ಅಭಿವೃದ್ಧಿಗೆ ನೈರ್ಮಲ್ಯ ಅಭ್ಯಾಸಗಳು ಅಷ್ಟೇ ಮುಖ್ಯ. ಪ್ರಕೃತಿಯ ಜೊತೆಗೆ ನಿಕಟ ಸಂಬಂಧ ಹೊಂದಿರುವ ಹಳ್ಳಿಗಳನ್ನು ಸಂಪೂರ್ಣ ಸ್ವಚ್ಛತೆಯತ್ತ ಕೊಂಡೊಯ್ಯುವಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಪ್ರಮುಖ ಪಾತ್ರ ಹೊಂದಿದೆ. ಪ್ರಸ್ತುತ ಕರ್ನಾಟಕವು ಎಸ್ಬಿಎಂಜಿ ಯೋಜನೆ ಕಾರ್ಯಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಿಭಾಯಿಸುವ ಮೂಲಕ ಉಳಿದ ರಾಜ್ಯಗಳಿಗೆ ಮಾದರಿಯಾಗಿ ನಿಂತಿದೆ. ರಾಜ್ಯದ ಬಹುತೇಕ ಗ್ರಾಮಗಳು ODF ಪ್ಲಸ್ ಎಂದು ಘೋಷಿಸಲ್ಪಟ್ಟಿದ್ದರೂ ಇಂದಿಗೂ ರಾಜ್ಯದಲ್ಲಿ ಸವಾಲಾಗಿ ಕಾಡುತ್ತಿರುವ ಸಮಸ್ಯೆ ಎಂದರೆ ಬಯಲು ಬಹಿರ್ದೆಸೆ. ಈ ಮೊದಲಿಗಿಂತ ಬಯಲು ಬಹಿರ್ದೆಸೆ ಪ್ರಮಾಣ ಕಡಿಮೆಯಾದರೂ ಕೂಡ ಸಂಪೂರ್ಣವಾಗಿ ನಿಂತಿಲ್ಲ. ಇದಕ್ಕೆ ಕಾರಣ ಅರಿವಿನ ಕೊರತೆ, ಸ್ಥಳದ ಕೊರತೆ ಹಾಗೂ ತಪ್ಪು ಕಲ್ಪನೆ. ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ರಾಜ್ಯದ ಗ್ರಾಮೀಣ ಭಾಗಗಳಲ್ಲಿ ವೈಯಕ್ತಿಕ ಹಾಗೂ ಸಮುದಾಯ ಶೌಚಾಲಯಗಳ ನಿರ್ಮಾಣ ಮಾಡುವುದಷ್ಟೇ ಅಲ್ಲದೆ ಜನರಲ್ಲಿ ಶೌಚಾಲಯ ಬಳಕೆಯ ಮಹತ್ವದ ಕುರಿತು ಅರಿವು ಮೂಡಿಸುತ್ತಿದೆ. ಅದೇ ಸರ್, ಮತ್ತೆ ಈಗ ಎಲ್ಲ ಹೊರಗಡೆ ಹೋಗ್ತಿದ್ದೇವೆ. ಈಗ ಬಂದ್ ಕೇಸಿಂದ ಈಗ ಎಲ್ಲ ಅನುಕೂಲ ಆಗ್ಯದ್ರಿ ನಮ್ಗೆ ಹೆಣ್ಮಕ್ಳಿಗೆ. ಅವಾಗಂದ್ರೆ ಆ ಕಡೆ ದೂರ ಎಲ್ಲ ಹೋಗ್ತಿದ್ದೇವೆ. ಎಲ್ಲ ನಮಗೆ ಸ್ವಲ್ಪ ಭಯ ಇತ್ತು, ಕಂಟಿ ಕಂಬ್ರಿ ಮುಳ್ಳು ಈಗೆಲ್ಲ ಅನುಕೂಲ ಆಗ್ಯದ್ರಿ. ಚಂದ ಆಯ್ತು. ನಮ್ಮ ಮಕ್ಕಳಿಗೆ, ನಮ್ಮ ಸ್ವಸ್ಥರಿಗೆ, ನಮ್ಗೆಲ್ಲರಿಗೆ ಎಲ್ಲ ರೀತಿಲಿ ಅನುಕೂಲ ಆಗ್ಯದ್ರಿ. ಯಾವಾಗ ಬಂದು ಕೂಡ್ಬೋದು, ಏನು ಭಯ ಇಲ್ದಪ್ಲೆ ಇದು ಆಗ್ಯದ್ರಿ ಸರ್. ನೀರು ಅದೆಲ್ಲ ಅನುಕೂಲ ಅದ ರೀ. ಮಣ್ಣು, ಜಲಮೂಲಗಳು ಕಲುಷಿತಗೊಂಡು ರೋಗಾಣುಗಳ ಉತ್ಪತ್ತಿಗೆ ದಾರಿ ಮಾಡುತ್ತದೆ. ಅತಿಸಾರ, ಕಾಲಾರ, ಹೆಪಟೈಟಿಸ್, ಪೋಲಿಯೋ, ಕರುಳಿನ ಸೋಂಕಿನಂತಹ ಮಾರಕ ಕಾಯಿಲೆಗಳು ಕಾಡುತ್ತವೆ. ನಿಮಗಿದು ಗೊತ್ತಿದೆಯೋ ಇಲ್ವೋ? 5 ವರ್ಷದೊಳಗಿನ ಮಕ್ಕಳ ಸಾವಿನ ಸಂಖ್ಯೆ ಹೆಚ್ಚಳವಾಗಲು ಬಯಲು ಶೌಚವು ಪ್ರಮುಖ ಕಾರಣ. ಶೌಚಾಲಯ ಬಳಕೆ ಮನುಷ್ಯನ ಮೂಲಭೂತ ಅವಶ್ಯಕತೆ ಮಾತ್ರವಲ್ಲ, ಅದು ಅವರ ಹಕ್ಕು ಕೂಡ. ಶೌಚಾಲಯದ ಬಳಕೆ ಮಾಡದಿರುವುದು ಅಗೌರವ, ಅಸುರಕ್ಷಿತ ಜೀವನಕ್ಕೆ ಕಾರಣವಾಗುತ್ತದೆ. ಇನ್ನು ಹಳ್ಳಿಗಳಲ್ಲಿ ಮಹಿಳೆಯರು, ಬಾಣಂತಿಯರು, ಮಕ್ಕಳು ಕತ್ತಲಲ್ಲಿ ಬಯಲು ಶೌಚಕ್ಕೆ ತೆರಳುವ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳಿಂದ ದಾಳಿಯಿಂದ ಮೃತಪಟ್ಟಿರುವ ಘಟನೆಗಳು ನಡೆದಿವೆ. ಈ ಎಲ್ಲಾ ಸಮಸ್ಯೆಗಳಿಗೂ ಸುಲಭ ಹಾಗೂ ಅಂತಿಮ ಪರಿಹಾರ ಶೌಚಾಲಯದ ನಿರ್ಮಾಣ ಹಾಗೂ ಬಳಕೆ. ವೈಯಕ್ತಿಕ ಶೌಚಾಲಯ ಘನತೆಯುಕ್ತ ಜೀವನಕ್ಕೆ ಮೊದಲ ಹೆಜ್ಜೆ. ಇದು ಸ್ವಚ್ಛ ಭಾರತದ ನಿರ್ಮಾಣಕ್ಕೆ ನಾವು ನೀಡಬೇಕಾದ ಕೊಡುಗೆ. ನಾವು ಇಂದು ಬದಲಾವಣೆ ಆರಂಭಿಸಿದರೆ ಆರೋಗ್ಯಕರ ಉತ್ತಮ ಭವಿಷ್ಯ ನಮ್ಮದಾಗುತ್ತದೆ.